ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ದಸರಾ ಹಬ್ಬದ ವಿಶೇಷ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಇಂದಿನ ವಿಶೇಷ ಅಡುಗೆಗಳು: ಫಿರ್ಕಿ ಕುಲ್ಚಾ, ಕಾಳಾಬಾತ್, ಮಾಲ್ದಿ ಉಂಡೆ. ಕಲವದುರ್ಗಿ ವಿನಾಯಕವೆಂಬ ನಾಣ್ಣುಡಿಯಂತೆ ಕಲಿಯುಗದಲ್ಲಿ ಆದಿಶಕ್ತಿಯಾದ ದುರ್ಗೆ ಹಾಗೂ ವಿನಾಯಕನ ಪೂಜೆಗೆ ಬಹಳ ಆದ್ಯತೆ. ಹಾಗಾಗಿ ನವರಾತ್ರಿಗಳಲ್ಲಿ ಕಲಾದುರ್ಗಿಯಾದ ಆದಿಶಕ್ತಿಯನ್ನ ಆರಾಧಿಸುತ್ತಾ ಮಹಿಷಾಸುರನನ್ನ ಸಂಹರಿಸಿ ಲೋಕ ಕಲ್ಯಾಣ ಮಾಡಿದ ಲೋಕ ಕಲ್ಯಾಣಿ ಚಾಮುಂಡೇಶ್ವರಿ ದೇವಿಯನ್ನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ದಿನವೇ ದುರ್ಗಾಷ್ಟಮಿ. ಬನ್ನಿ, ಈ ದುರ್ಗಾಷ್ಟಮಿ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಸಂಚಿಕೆಗೆ ಯಾರು ಬಂದಿದ್ದಾರೆ ನೋಡೋಣ. ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಬಿಇ ಪದವಿ ಪಡೆದು ಸರಿಗಮಪ ಲಿಟಲ್ ಚಾಂಪ್ಸ್ ನ ಹಿಂದಿ ಶೋ ಮೂಲಕ ತಮ್ಮ ಗಾಯನ ವೃತ್ತಿ ಆರಂಭಿಸಿ ಒಂದು ಪ್ರೀತಿಯ ಕಥೆ, ವೀರ ಮದಕರಿ, ಯೋಗಿ, ತಾಜ್ ಮಹಲ್ ಹೀಗೆ ಹಲವಾರು ಸಿನಿಮಾಗಳಿಗೆ ಕಳೆದ 8 ವರ್ಷಗಳಿಂದ ಹಾಡ್ತಾ ಅನೇಕ ಸಂಗೀತ ಕಾರ್ಯಕ್ರಮಗಳಿಗೆ ವೋಕಲ್ ಟ್ರೈನರ್ ಆಗಿ ಕೆಲಸ ನಿರ್ವಹಿಸಿದ ಅನುಭವ ಅದ್ಭುತ ಅಂತಿರೋ ಸುಪ್ರಸಿದ್ಧ ಗಾಯಕಿ ಸಿಂಚನಾ ದೀಕ್ಷಿತ್. ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದು BSc ಪದವಿ ಪಡೆದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತು ರುಚಿಕಟ್ಟಾದ ಅಡಿಗೆ ಮಾಡ್ತಾ ತಮ್ಮ ಕೈ ರುಚಿಯಿಂದ ಎಲ್ಲರ ಮನಗೆದ್ದು ಮಕ್ಕಳ ಜೊತೆ ಸಮಯ ಕಳೆಯೋದು ತುಂಬಾನೇ ಇಷ್ಟ ಅಂತಿದ್ದಾರೆ ರೂಪಾ ಕುಮಾರ್. ಈ ಜೋಡಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಕೈ ರುಚಿ ಕಲಿಯೋದಕ್ಕೆ ತಯಾರಾಗೋಣ. ಮೊದಲನೇದಾಗಿ ನಿಮ್ಮಿಬ್ಬರಿಗೂ ದುರ್ಗಾಷ್ಟಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಹೇಗ್ ನಡೀತಿದೆ ದಸರಾ? ನವರಾತ್ರಿ ಶುರುವಾಗಿದೆ. ನಡೀತಾ ಇದೆ. ಮನೇಲೆಲ್ಲ ದಿನ ಒಂದೊಂದು ವೆರೈಟಿ ಮಾಡೋದು ಅಡಿಗೆ. ಮನೇಲಿ ದಿನ ವೆರೈಟಿ ಅಡಿಗೆಗಳು ಮಾಡ್ತೀರಾ? ಇವತ್ತು ನಮ್ಮ ಅಡಿಗೆ ಮನೆಗೆ ಬಂದಿದ್ದೀರಿ ವೆರೈಟಿ ಅಡಿಗೆಗಳನ್ನ ಮಾಡ್ಕೊಡೋದಕ್ಕೆ. ಡೆಫಿನೆಟ್ಲಿ ಮಾಡೋಣ ಅಂತಾನೆ ಬಂದಿದ್ದೀವಿ. ಅಷ್ಟಮಿ ದಿನ ಬಂದಿದ್ದೀರಿ. ಆಲ್ ರೈಟ್, ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಅಲ್ಲ? ಮೊದಲು ಅಡಿಗೆ ಮಾಡೋದಕ್ಕೂ ಮುಂಚೆ ಒಂದ್ ಆಟ ಆಡೋಣ. ಇವತ್ತಿನ ಗೇಮ್ ಏನು ಅಂತಂದ್ರೆ, 2 ಆಪಲ್ ಈಚ್, ಒಬ್ಬೊಬ್ರಿಗೆ 2 ಆಪಲ್ ತಿನ್ನೋದು ಕೊಡ್ತೀವಿ. ಓಕೆ, 1 ನಿಮಿಷ ಕಾಲಾವಕಾಶದಲ್ಲಿ 2 ಆಪಲ್ ನ ತಿನ್ಬೇಕು. 2 ಆಪಲ್ನ ಅದು ಕಟ್ ಮಾಡ್ಕೊಡ್ತೀರಾ? ಇಲ್ಲ, ಕಟ್ ಮಾಡ್ಕೊಡಲ್ಲ, ಹಾಗೇನು ಕೊಡಲ್ಲ. ಒಂದು ಥ್ರೆಡ್ ಅಲ್ಲಿ ಆಪಲ್ ನ ಹ್ಯಾಂಗ್ ಮಾಡ್ತೀವಿ. ಓಕೆ, ಅದನ್ನ ಟಚ್ ಮಾಡದೆ ನೀವು ತಿನ್ಬೇಕು. ಕಷ್ಟ ರೀ. ಕೈ ಹಿಂದೆ ಕಟ್ಕೊಂಡು ಹೀಗೆ ಕ್ಯಾಚ್ ಮಾಡ್ಕೊಂಡು ತಿನ್ಬೇಕು. ಆಪಲ್ ಹ್ಯಾಂಗ್ ಆಗಿರುತ್ತೆ. ಓಕೆನಾ? ನೋಡೋಣ ಯಾರು ಚೆನ್ನಾಗಿ ಮಾಡ್ತೀರಿ ಅಂತ. ನೋಡೋಣ. ಆಪಲ್ಸ್ ಪ್ಲೀಸ್. ಗೇಮ್ ರೂಲ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ? ಕ್ಲಿಯರ್ ಆಗಿದೆ. ಕೈ ಟಚ್ ಮಾಡಬಾರ್ದು, ಕೈ ಹಿಂದೆ ಕಟ್ಕೊಳ್ಬೇಕು. 1 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಯಾರು ಜಾಸ್ತಿ ಆಪಲ್ ತಿಂತಾರೋ ಅವರು ವಿನ್ನರ್, ಯಾರು ಲೂಸ್ ಆಗ್ತಿರೋ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ. ಓಕೆ, ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ 1 2 3 ನೌ. ಕೈ ಯೂಸ್ ಮಾಡಕ್ ಬಿಡ್ಬೇಕಪ್ಪ ಒಂದ್ಸಲಿ ಅತಿ. ಇಲ್ಲ 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 ಇಲ್ಲ, ಯೂಸ್ ಮಾಡ್ತೀರ ನೋಡಿ ಟೆಕ್ನಿಕ್. ಒಂಚೂರು ವೇಟ್ ಮಾಡಿ, ಅದು ಸ್ಟೇ ಆಗೋ ತನಕ. ನಾನೇ ಲೂಸ್ ಆಗೋ ತರ ಕಾಣ್ತಾ ಇದ್ದೀನಿ. ನಿಂತ್ಕೊಳಪ್ಪ ಮಾರಾಯ, ಒಬ್ರಾರು ನಿಂತ್ಕೊಂಡ್ರಿ. ಗುಡ್ ಗೋಯಿಂಗ್. ನಿಂತ್ಕೋತಾನಿಲ್ವೇ? ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬಾಯಲ್ಲಿ. ಸ್ವಲ್ಪ ಟ್ರಿಕ್ ಯೂಸ್ ಮಾಡಿದ್ರೆ ಆಗತ್ತೆ. ಲಾಸ್ಟ್ 10 seconds to go. 9 8 7 6 5 4 3 2 1 ಸ್ಟಾಪ್. 1 2 ಬೈಟ್ ಮಾಡಿದಿರಿ ನೀವು. ಒಂದೇ ಬೈಟು ಇಲ್ಲಿ ಕಚ್ದಂಗ್ ಕಚ್ಚಿದಿರಿ. ಆಲ್ ರೈಟ್, 1 ನಿಮಿಷ ಕಾಲಾವಕಾಶದಲ್ಲಿ ನೀವು 2 ಬೈಟ್ ತಗೊಂಡಿದ್ದೀರಿ ಅಷ್ಟೇ. ಸೊ ನೋಡಿದ್ರೆ ರಿಸಲ್ಟ್ಸ್, ನೀವು 2 ಬೈಟ್ ಮಾಡಿದಿರಿ, ಅವ್ರು ಒಂದೇ ಬೈಟ್. ಅದು ಇಲ್ಲಿ ಕಚ್ಚಿದಂಗೆ ಇಷ್ಟೇ ಕಚ್ಚಿದ್ದಾರೆ. ಆಬ್ವಿಯಸ್ಲಿ ಸಿಂಚನವರೇ ನೀವೇ ವಿನ್ನರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್.
ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಹಲ್ಲಿಗೆ ಬಂದಿದ್ದು ಒಳಗಡೆ ಹೋಗ್ಲಿಲ್ಲ. ಬಾಯಿ ಹತ್ರ ಬಂತು ಬಟ್ ಒಳಗೆ ಹೋಗ್ಲಿಲ್ಲ. ಅದು ಜಾರುತ್ತೆ ಅಲ್ವಾ ಆಪಲ್, ಅದೇ ಅವ್ರು ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿತ್ತು. ನೀವು ಊಟಿ ಆಪಲ್ ಇಟ್ಟಿದ್ರೆ ಈಸಿ ಆಗಿರೋದೇನೋ, ಅಥವಾ ದ್ರಾಕ್ಷಿ ಐ ಥಿಂಕ್ ಬೆಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಇಂದ ದ್ರಾಕ್ಷಿ ಇಡಿ. ನೆಕ್ಸ್ಟ್ ಟೈಮ್ ಇಂದ ದ್ರಾಕ್ಷಿ ಗ್ಯಾರಂಟಿ. ಓಕೆ, ಸೋತಿರೋದ್ರಿಂದ ನಿಮ್ಗೆ ಪನಿಷ್ಮೆಂಟ್ ಇದ್ದೇ ಇದೆ. ಓಕೆ, ಏನ್ ಪನಿಷ್ಮೆಂಟ್ ಕೊಡೋಣ ಅಕ್ಕಂಗೆ? ಅವ್ರು ಡಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ವರ್ಷ ಆಗಿದೆ ಆಕ್ಚುಲಿ. ಇನ್ಫ್ಯಾಕ್ಟ್ ಆಫ್ಟರ್ ಅ ಲಾಂಗ್ ಟೈಮ್ ಶಿ ಈಸ್ ಡೂಯಿಂಗ್ ಸಮಥಿಂಗ್ ರಿಯಲಿ ನೈಸ್. ಅಂದ್ರೆ ನನ್ನ ಜೊತೆ ಶಿ ಈಸ್ ಟೇಕಿಂಗ್ ಪಾರ್ಟ್ ಇನ್ ಸಮಥಿಂಗ್. ಸೊ ಅದಕ್ಕೆ ನನಗೆ ಅವ್ರು ಡಾನ್ಸ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಡ್ಯಾನ್ಸ್ ಮಾಡ್ಸೋಣ, ಆದ್ರೆ ಪನಿಷ್ಮೆಂಟ್ ಅವ್ರ ಫೇವ್ರೆಟ್ ಪಿಕ್ಚರ್ ಎರಡು ಕನಸು, ಅದರಿಂದ ಯಾವ್ದಾದ್ರು ಡೈಲಾಗ್ ಹೇಳಿದ್ರು ಐ ಥಿಂಕ್ ನಮ್ಮ ಭಾವಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಭಾವನೆ ಅವರು ಎರಡು ಕನಸು ಡೈಲಾಗ್ ಹೇಳಿದ್ರೆ ಅದನ್ನು ಮಾಡ್ಸೋಣ. ಒಂದ್ ಪನಿಷ್ಮೆಂಟ್ ಒಂದು. ಬಟ್ ಪನಿಷ್ಮೆಂಟ್ ಏನ್ ಗೊತ್ತಾ, 1 ನಿಮಿಷ ಕಾಲಾವಕಾಶ ಕೊಡ್ತೀನಿ, 2 ಆಪಲ್ ಕೊಡ್ತೀನಿ, ಫಾಸ್ಟ್ ಆಗಿ ತಿನ್ಬೇಕು. ಎಷ್ಟಾಗುತ್ತೆ ಅಷ್ಟು, ಬ್ರೇಕ್ ಮಾಡಂಗಿಲ್ಲ ಮಧ್ಯ. ಓಕೆನಾ? ಓಕೆ, ನಿಮ್ಮ ಪನಿಷ್ಮೆಂಟ್ ಕಾಲಾವಧಿ ಈಗ ಸ್ಟಾರ್ಟ್ ಆಗುತ್ತೆ. ಎಷ್ಟು ಈಸಿ ಅಲ್ವಾ ಇದು ಅಲ್ವಾ? ನೋ ಹಾಲ್ಟ್, ಚಕ 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 ತಿಂತಾ ಇರ್ಬೇಕು. ತಿನ್ನಿ ಬೇಗ ಬೇಗ ಬೇಗ. ಹೋಗಲ್ಲಪ್ಪ. ಆಕ್ಚುಲಿ ಆಪಲ್ ಆತರ ಬ್ರೇಕ್ ತಗೊಳ್ಳೆ ತಿನ್ನೋದು ಕಷ್ಟ. ಅದು ಹೌದು, ತುಂಬಾ ಜ್ಯೂಸ್ ಇದೆ ಅದು. ಇಟ್ಸ್ ವೆರಿ ಜ್ಯೂಸಿ ಅಂಡ್ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಏನೋ ಕಂಟ್ರೀಸ್ ಆಗಿ ತಿನ್ನಕ್ ಆಗೋದಿಲ್ಲ ಗಂಟ್ಲಲ್ಲಿ. ಆಯ್ತು ಬನ್ನಿ ಇವಾಗ ಆಪಲ್ ಬಿಟ್ಟು ಬನ್ನಿ. ಸಿಂಚನ ಅವರೇ, ನೀವ್ ವಿನ್ ಆಗಿರೋದ್ರಿಂದ ಫಸ್ಟ್ ನೀವ್ ಅಡ್ಗೆ ಮಾಡ್ಬೇಕು. ಏನ್ ಅಡ್ಗೆ ಮಾಡ್ಕೊಡ್ತೀರಿ? ನಾನಿವತ್ತು ಫಿರ್ಕಿ ಕುಲ್ಚಾ ಅನ್ನೋ ಒಂದು ಅಡುಗೆ ಮಾಡ್ತಾ ಇದ್ದೀನಿ. ಫಿರ್ಕಿ ಕುಲ್ಚಾ ಮಾಡ್ಕೊಡ್ತಿದ್ದೀರಿ? ಹೌದು. ರೂಪಾ ಅವರೇ, ಫಿರ್ಕಿ ಕುಲ್ಚಾ ಆಗೋ ತನಕ ನೀವು ರೆಸ್ಟ್ ತಗೊಳ್ಳಿ. ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ. ಓಕೆ, ಥ್ಯಾಂಕ್ ಯು. ಸಿಂಚನ ಅವರೇ, ಫಿರ್ಕಿ ಕುಲ್ಚಾ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಪನ್ನೀರ್, ಮೈದಾ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಶುಂಠಿ, ಚಾಟ್ ಮಸಾಲ, ಹಸಿರು ಮೆಣಸಿನಕಾಯಿ, ಮೈದಾ ಹಿಟ್ಟಿನ ಕಣಕ, ನಿಂಬೆ ರಸ, ಉಪ್ಪು, ಇಮಾಮಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಮೈದಾ ಹಿಟ್ಟನ್ನ ನಾವು ಕಲಿಸ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದ್ ಕಡೆ ಪನ್ನೀರ್ನ ಇದು ಮೈದಾ ಹಿಟ್ಟು ಕಲ್ಸ್ಕೊಂಡಿರೋದಾ? ಕಲ್ಸ್ಕೊಂಡಿದೀನಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಅದು ಉಬ್ಬುತ್ತೆ. ಸೊ ಅದಕ್ಕೆ ಒಂದ್ ಸ್ವಲ್ಪ ನೆಂದ್ರೆ ಜಾಸ್ತಿ ಚೆನ್ನಾಗಾಗುತ್ತೆ. ಏನೇನ್ ಹಾಕೊಂಡಿದ್ರಿ ಇದಕ್ಕೆ? ಮೈದಾ ಹಿಟ್ಟು, ಉಪ್ಪು, ಮತ್ತೆ ನೀರು. ಈಗ ಮೈದಾ ಹಿಟ್ಟು ರೆಡಿ ಇದೆ. ನೆಕ್ಸ್ಟ್ ಅದನ್ನ ಫಿಲ್ಲಿಂಗ್ ಮಾಡ್ಕೋಬೇಕು. ಫಿಲ್ಲಿಂಗ್ಗೆ ನಾವು ಪನ್ನೀರ್ ತಗೊಂಡಿದೀವಿ, ಚಾಟ್ ಮಸಾಲ ಬೇಕು, ಮೆಣಸಿನಕಾಯಿ, ಶುಂಠಿ, ಹಾಗೆ ಫಿಲ್ಲಿಂಗ್ ಅದನ್ನ ಫ್ರೈ ಮಾಡ್ಕೋಬೇಕಾ? ಇಲ್ಲ, ಹಾಗೆ ಫಿಲ್ಲಿಂಗ್ ಮಾಡಬೇಕು. ಇದನ್ನ ನಾವು ಒಂದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಮೆಣಸಿನಕಾಯಿ, ಕೊತ್ತಂಬರಿ. ಈಗ ಫಸ್ಟ್ ಏನ್ ಕೊಡ್ಲಿ? ಪನ್ನೀರ್ ಕೊಡಿ. ಇದನ್ನ ಮಿಕ್ಸರಲ್ಲಿ ರುಬ್ಕೋಬೇಕು. ಇದು ಮನೇಲಿ ದಸರಾ ಹಬ್ಬ ಇರೋದ್ರಿಂದ ಟ್ರೆಡಿಷನಲ್ ಊಟ ಮಾಡಿ ಮಾಡಿ ಒಂದ್ ಸ್ವಲ್ಪ ಬೇಜಾರು ಆಗಿದೆ. ಸೊ ದೋ ಇಟ್ ಇಸ್ ವೆಜಿಟೇರಿಯನ್, ಅಂದ್ರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇನೆ ಈ ಅಡುಗೆನ ಮಾಡ್ತಾ ಇದ್ದೀವಿ. ಇದಕ್ಕೊಂದು ಸ್ವಲ್ಪ ಹಸಿಮೆಣಸಿನಕಾಯಿ, ಇದಕ್ಕೊಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು. ನಾವು ಹಸಿಮೆಣಸಿನಕಾಯಿ ಬದಲು ಆಲಪೆನೋ ಅಂತ ಒಂದು ಮೆಕ್ಸಿಕನ್ ಚಿಲ್ಲಿ ಬರುತ್ತೆ, ಅದನ್ನು ಕೂಡ ಹಾಕೊಂಡ್ರು ರುಚಿ ಆಗುತ್ತೆ. ಇದರಲ್ಲಿ ಖಾರ ಆಗುತ್ತೆ, ಅದ್ರಲ್ಲಿ ಖಾರ ಕಮ್ಮಿ ಇರುತ್ತೆ. ಅದು ಸ್ವಲ್ಪ ಕ್ಯಾಪ್ಸಿಕಮ್ ಟೇಸ್ಟ್ ಇರೋದ್ರಿಂದ ದಟ್ಸ್ ಅ ಗುಡ್ ರೀಪ್ಲೇಸ್ಮೆಂಟ್. ಸ್ವಲ್ಪ ಚಾಟ್ ಮಸಾಲ, ನಿಂಬೆಹಣ್ಣು, ಚೂರು ಉಪ್ಪು. ಹಿಂಗೆ ರುಬ್ಕೊಳ್ಳೋದು. 8 years ಇಂದ ನೀವು ಹಾಡ್ತಾ ಬಂದಿದ್ದೀರಿ. ಹೌದು. ನೀವು ಫಸ್ಟ್ ಹಾಡಿದ ಸಿನಿಮಾ ಯಾವುದು? ನಾನು ಫಸ್ಟ್ ಹಾಡಿದ ಸಿನಿಮಾ ಒಂದು ಪ್ರೀತಿಯ ಕಥೆ ಅನ್ನೋ ಒಂದು ಚಿತ್ರ. ಅದು ಚಿತ್ರ ನ್ಯಾಕ್ಸಲಿಸಮ್ ಬಗ್ಗೆ ಇತ್ತು. ಸೊ ಅದಕ್ಕೆ ಹಾಡಿದ್ದೆ ಅಂಡ್ ದಟ್ ವಾಸ್ ಅ ಸ್ಟೇಟ್ ಅವಾರ್ಡ್ ನಾಮಿನೇಷನ್. ಸೊ ಅಲ್ಲಿಂದ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಈಗ ಸಾಕಷ್ಟು ಸಿನಿಮಾಗಳಿಗೆ ಹಾಡಿದಿರಿ. ಸಿನಿಮಾಗಳಿಗೆ ಹಾಡಿದ್ದೀನಿ, ಜಿಂಗಲ್ಸ್ಗೆ ಹಾಡಿದ್ದೀನಿ. ಈಗ ಮ್ಯೂಸಿಕ್ ಅನ್ನೇ ಪ್ರೊಫೆಷನ್ ಆಗಿ ತಗೊಂಡಿದ್ದೀನಿ. ಸೊ ಇಟ್ಸ್ ಬಿನ್ ಅ ಗುಡ್ ಜರ್ನಿ ನನಗೆ, ಡೆಫಿನೆಟ್ಲಿ. ಹೇಗೆ ನಿಮ್ಗೆ ಮ್ಯೂಸಿಕ್ ಕಡೆ ಒಲವು, ಇಂಟ್ರೆಸ್ಟ್ ಹೇಗೆ? ಮ್ಯೂಸಿಕ್ ನಮ್ಮ ಸೋದರತ್ತೆ ಹಾಡ್ತಿದ್ರು ಸಣ್ಣವರಿದ್ದಾಗ. ಅಂದ್ರೆ ನಾನು ಸಣ್ಣವರಿದ್ದಾಗ ಅವರೇ ಹೇಳ್ಕೊಡ್ತಾ ಇದ್ರು. ಸೊ ಅವರಿಂದ ಮತ್ತೆ ನಮ್ಮ ಅಕ್ಕ ಇವರೆಲ್ಲರೂ ಹಾಡ್ತಾರೆ ಮನೇಲಿ. ಅವರ ಒಂದು ಪ್ರೋತ್ಸಾಹದಿಂದ ಮ್ಯೂಸಿಕ್ನ ಪ್ರೊಫೆಷನ್ ಆಗಿ ತಗೊಳಕ್ಕೆ ನಾನು ಒಬ್ಳಿಗೆ ಸಾಧ್ಯ ಆಯಿತು. ಸಿದ್ದಯ್ಯ ಪುರಾಣಿಕ್ ಅವರು ನಮಗೆ ರಿಲೇಟಿವ್ ಆಗಬೇಕು. ಸೊ ಅಲ್ಲಿಂದ ನನ್ನ ಜರ್ನಿ ಒಂದು ಶುರು ಆಯಿತು. ಸಣ್ಣವಳಿದ್ದಾಗಿಂದು ಡೌಟೇ ಬರಲಿಲ್ಲ ನಾನು ಕಲಾ ಕುಟುಂಬ. ಡೆಫಿನೆಟ್ಲಿ. ಅಂದರೆ ನಾನು ಪುಣ್ಯ ಮಾಡಿದ್ದೀನಿ ಒಂದು ಫ್ಯಾಮಿಲಿಲಿ ಹುಟ್ಟಕ್ಕೆ. ಇದು ಆಗಿದೆ. ಈಗ ಮೈದಾ ಹಿಟ್ಟು ಕಲಿಸ್ಕೊಂಡಿರೋದು ಕೊಡಿ, ಆಮೇಲೆ ಹಿಟ್ಟನ್ನು ಕೊಡಿ. ತವಾ ಒಂದು ಬಿಸಿಗೆ ಇಟ್ಕೊಳ್ಳೋಣ. ಅದು ಆಗೋ ಅಷ್ಟರಲ್ಲಿ ನಾವು ಲಟ್ಟಿಸ್ಕೋಬಹುದು ಇದನ್ನ.
ಇಮಾಮಿ ಸನ್ಫ್ಲವರ್ ಆಯಿಲ್. ಹೆಲ್ದಿ ಅಂಡ್ ಟೇಸ್ಟಿ, ಯಾ ಹೆಲ್ದಿ. ಕ್ಯಾಲರೀಸ್ ಕೂಡ ಕಮ್ಮಿ ಇದೆ. ಯಸ್. ನೀವೀಗ ಶ್ರೀಮತಿ ಗೀತಾ ಹೆಗ್ಡೆ ಅವರಿಂದ ಹಿಂದೂಸ್ತಾನಿ ಸಂಗೀತ ಕಲಿತಿದ್ದೀರಿ ಅಲ್ಲ? ಹೌದು, ಶಾಸ್ತ್ರೀಯ ಸಂಗೀತ ಸುಮಾರು 9 ವರ್ಷದಿಂದ ಕಲಿತಾ ಇದ್ದೇನೆ. ಇದನ್ನ ನಾವು ಹಿಂಗೆ ತಗೊಳ್ಳೋಣ. ಸ್ಟಫಿಂಗಿಗೆ ಹಾ, ಈ ಥರ ತುಂಬಿಕೊಂಡು ಟೈಮ್ ಸಿಗುತ್ತಾ ನಿಮ್ಗೆ ಅಡುಗೆ ಮಾಡೋದಕ್ಕೆಲ್ಲ? ನನಗೆ ಹಾಡೋದು ಬಿಟ್ರೆ ನೆಕ್ಸ್ಟ್ ಇಷ್ಟ ಆಗೋದು ಅಡುಗೆ ಮಾಡೋದೆ. ಓ ಸೂಪರ್. ಅಂದ್ರೆ ನನಗೆ ಇದು 2 ಕ್ರೇಜ್ ತುಂಬಾ ಇದೆ, ಖಾನಾ ಅವ್ರ ಗಾನ. ಸೊ ಹಾಡೋ ಕಲೆ, ಅಡುಗೆ ಮಾಡೋ ಕಲೆ ಎರಡೂ ಇದೆ. ಡೆಫಿನೆಟ್ಲಿ ಅದನ್ನೇ ನಾನು ಪ್ರೊಫೆಷನ್ ಆಗು ತಗೋಬೇಕು ಅನ್ಕೊಂಡಿದ್ದೀನಿ ಮುಂದೆ. ಐ ಆಮ್ ಡೂಯಿಂಗ್ ಮೈ ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್. ಕುಕಿಂಗ್ ಇಸ್ ಪಾರ್ಟ್ ಆಫ್ ಎವ್ರಿ ಒನ್ಸ್ ಲೈಫ್. ಬೆಳಗ್ಗೆ ತಿನ್ಬೇಕು, ಮಧ್ಯಾಹ್ನ ತಿನ್ಬೇಕು, ರಾತ್ರಿ ತಿನ್ಬೇಕು, ಮಧ್ಯ ತಿಂತಾನೆ ಇರಬೇಕು. ಅಂಡ್ ದ ಈಸಿಯೆಸ್ಟ್ ವೇ ಟು ರೀಚ್ ಎನಿಬಡೀಸ್ ಹಾರ್ಟ್ ಇಸ್ ಕುಕಿಂಗ್. ಎಕ್ಸಾಕ್ಟ್ಲಿ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಅದಕ್ಕೆ ಈಗ ಇಷ್ಟೊಂದು ಕುಕಿಂಗ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ, ಹೆಲ್ತ್ ಬಗ್ಗೆ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದರಿಂದ ಆ ಪ್ರೊಫೆಷನ್ ಇಸ್ ಡೆಫಿನೆಟ್ಲಿ ಅ ಗುಡ್. ಓಕೆ, ಹಾಕೊಳ್ಳೋಣ ಈಗ. ಹಾ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಹಾಕೋಕ್ಕಿಂತ ಮುಂಚೆ. ಇದೇ ತರ ಬೇಕಾದ್ರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬಹುದಾ? ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದು. ಆಮೇಲೆ ಈ ಹಿಟ್ಟಿಗೆ ಈಸ್ಟ್ ಹಾಕಿದ್ರೆ ಅದು ಬಟೂರ ಹಿಟ್ಟು ತರ ಆಗುತ್ತೆ. ಚೆನ್ನ ಬಟೂರ ಹಿಟ್ಟು ಅದು ಇದ್ದಾಗೂ ಮಾಡ್ಕೋಬಹುದು. ಅಂಡ್ ಹಿಟ್ಟು ಉಳಿಯುತ್ತೆ ಅಲ್ವಾ ಮನೇಲಿ. ನಾವು ಹಿಟ್ಟು ಉಳಿದಾಗ ಇದನ್ನ ಒಳ್ಳೆ ಆಪ್ಷನ್ ಇದು. ಏನು, ಇಟ್ಸ್ ವೆರಿ ಸಿಂಪಲ್. ಅಂದ್ರೆ ನೀವು ಪನ್ನೀರ್ ರೆಡಿಮೇಡ್ ಅಂತ ಹೌದು. ಒಂದು ಬೆನಿಫಿಟ್ ಅಂತಂದ್ರೆ ಹಬ್ಬದ ಟೈಮಲ್ಲಿ ಯೂಶ್ಲಿ ಒಬ್ಬಟ್ಟು ಮಾಡೇ ಮಾಡ್ತಾರೆ. ಹೌದು, ಒಬ್ಬಟ್ಟು ಮಾಡಿದಾಗ ಈ ಮೈದಾ ಹಿಟ್ಟಿನ ಕಣಕ ಉಳ್ಕೊಂಡ್ಬಿಡತ್ತೆ. ಹೌದು ಹೌದು, ಕಣಕ ಉಳ್ಕೊಂಡ್ರೆ ಈ ತರ ಇದನ್ನ ಮಾಡ್ಬೋದು, ಫಿರ್ಕಿ ಕುಲ್ಚಾ ಮಾಡ್ಬೋದು. ಇದಾಗಿದೆ. ನಂಗೆ ಒಂದು ಹಸಿಮೆಣಸಿನಕಾಯಿ ಕೊಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡಿ. ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಇದರದ್ದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಓಕೆ ಓಕೆ. ವಿಟಮಿನ್ ಸಿ ಹೈಯೆಸ್ಟ್ ಮೆಣಸಿನಕಾಯಿಲಿರೋದು, ಯಾವ ಹಣ್ಣಲ್ಲೂ ಇಲ್ಲ. ಆಮ್ಲ ನೆಕ್ಸ್ಟ್ ಹಸಿಮೆಣಸಿನಕಾಯಿ ವಿಟಮಿನ್ ಸಿ ಇರೋದು ಹೈಯೆಸ್ಟ್. ಸೊ ಈ ಥರ ಕ್ರಾಸ್ ಕಟ್ ಮಾಡ್ಕೊಂಡಾಗ ನಿಮಗೆ ಅದು ರಸ ಆಗೋದಾಗ್ಲಿ, ಆ ಬೀಜ ಹೊರಗೆ ಬರೋದಾಗ್ಲಿ ಆಗಲ್ಲ. ಸೊ ಎಲ್ಲ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅದರೊಳಗೆ ಇರುತ್ತೆ. ಇದರಲ್ಲಿ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫಿರ್ಕಿ ಕುಲ್ಚಾ. ಖಾನಾ ಗಾನ ತುಂಬಾ ಇಂಟ್ರೆಸ್ಟ್ ಅಂತಂದ್ರಿ. ಖಾನಾ ಏನೋ ಆಗಿದೆ, ಆದ್ರೆ ಒಂದು ಗಾನ ಬಂದ್ರೆ ಚೆನ್ನಾಗಿರುತ್ತೆ. ಗಾನನ ಡೆಫಿನೆಟ್ಲಿ ಹಾಡ್ಬೋದು. ಯಾವ ಹಾಡು? ಯಾವ್ದಾದ್ರು ನಿಮ್ಗೆ ಇಷ್ಟ ಇರೋದು? ನನಗೆ ತುಂಬಾ ಇಷ್ಟವಾದ ಹಾಡು ಅಂದ್ರೆ ಭಾವಗೀತೆ ಎದೆ ತುಂಬಿ ಹಾಡಿದೆ. ಫೇವ್ರೇಟ್ ಸಾಂಗ್ ಮೈಸೂರಾನಂದ ಸ್ವಾಮಿ ಅವರ ಬಹಳ ದೊಡ್ಡ ಫ್ಯಾನ್ ನಾನು. ಅವ್ರು ನೋಡೋ ಸೌಭಾಗ್ಯ ಸಿಗ್ಲಿಲ್ಲ ನನಗೆ, ಬಟ್ ಅವ್ರ ಮಗನ್ನ ಭೇಟಿಯಾಗೋ ಒಂದು ಸೌಭಾಗ್ಯ ನಂಗೆ ಸಿಕ್ತು. ಸೊ ಆ ಹಾಡನ್ನ ಹಾಡ್ಬೇಕು ಅಂತ ಇಷ್ಟಪಡ್ತೇನೆ. ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಮನ ತುಂಬಿ ತನು ತುಂಬಿ ಹಾಡಿದೆನು ಅಂದು ನಾನು. ನನ್ ಮನ್ಸು ತುಂಬ ಹೋಯ್ತು ನಿಮ್ ಹಾಡು ಕೇಳಿ. ಧನ್ಯವಾದಗಳು ನವ್ಯ. ಧನ್ಯವಾದಗಳು ನವ್ಯ. ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತು ನಿಮ್ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಲವ್ಲಿ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನವ್ಯ, ಥ್ಯಾಂಕ್ ಯು. ಗಾನ ಆಯ್ತು, ಈಗ ಖಾನಾ ಟೈಮ್. ಖಾನಾ ಟೈಮ್. ಸೊ ಇದು ಬಿಸಿ ಬಿಸಿ ಇದ್ದಾಗ ಟೇಸ್ಟ್ ಮಾಡಿ ಆಮೇಲೆ ಹೇಳಿ. ಫಿರ್ಕಿ ಕುಲ್ಚಾ ರೆಡಿ ಆಗಿದೆ, ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಅಕ್ಕ ಅವ್ರನ್ನ ಕರೆಯೋಣ. ಡೆಫಿನೆಟ್ಲಿ ಅವರು, ಶಿ ಇಸ್ ಅ ಬೆಟರ್ ಕುಕ್ ದೆನ್ ಮೀ. ಸೊ ಅವ್ರು ಹೇಳಿದ್ರೆ ಅದು ನಂಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಖಂಡಿತ ಕರೀರಿ ಹಾಗಾದ್ರೆ. ಅಕ್ಕ. ರೂಪಾ ಅವರೇ, ಫಿರ್ಕಿ ಕುಲ್ಚಾ ಮಾಡಿದ್ದಾರೆ. ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಿ ಅಂತ ಹೇಳಿದ್ರು. ಸೊ ಈಗ ಜಡ್ಜ್ಮೆಂಟ್ ಚೆನ್ನಾಗಿ ಕೊಡಿ. ಓಕೆ.
ಕರೆಕ್ಟಾಗಿ ಹೇಳಿ, ಓಕೆ? ನಾ ಸುಳ್ಳು ಹೇಳ್ಬೇಡಿ. ಚೆನ್ನಾಗಿದೆ. ಪರ್ಫೆಕ್ಟ್. ಓ ಎಸ್. ಟೇಸ್ಟ್ ಮಾಡ್ಲಾ? ಮಾಡಿ. ಪ್ಲೀಸ್ ರಿಯಾಕ್ಟ್ ಮಾಡಿ. ಸೊ ಸೈಲೆನ್ಸ್ ಸ್ಪೀಕ್ಸ್. ಅಲ್ಲ, ಅವ್ರು ತಿಂತಾನೆ ಇದ್ದಾರೆ ಅಂದ್ರೆ ಅಷ್ಟೊಂದು ಕನ್ಫ್ಯೂಸಿಂಗ್ ಆಗಿದೆಯಾ ಡಿಶ್ಶು ಅಥವಾ ಅಷ್ಟೊಂದು ಚೆನ್ನಾಗಿದೆಯಾ? ಸ್ಪೈಸಿ ಆಗಿದೆ. ಟೇಸ್ಟ್ ಮಾಡಿ. ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ಸೂಪರ್ಬ್ ರೆಸಿಪಿ ಆಕ್ಚುಲಿ. ಚಪಾತಿ ಹಿಟ್ಗೂ ಅಂದ್ರೆ ಗೋಧಿ ಹಿಟ್ಗೂ ಈ ತರ ಹಾಕೊಂಡು ಮಾಡ್ಕೊಳ್ಳೋದು ಬೆಟರು. ಚಪಾತಿ ತಿಂದು ತಿಂದು ಬೋರ್ ಆಗಿರತ್ತೆ. ಹೌದು. ಈ ತರ ಡಿಫ್ರೆಂಟ್ ಆಗಿದೆ ಅಂಡ್ ವೆರಿ ಯಮ್ಮಿ, ವೆರಿ ಟೇಸ್ಟಿ. ಫಿರ್ಕಿ ಕುಲ್ಚಾ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ ಪನ್ನೀರ್, ಹಸಿ ಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ನಿಂಬೆ ರಸ, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ ರುಬ್ಬಿದ ಮಿಶ್ರಣ ಹಾಕಿ ಕಲಸಿ. ಈಗ ಮೊದಲೇ ಕಲಸಿದ್ದ ಮೈದಾ ಹಿಟ್ಟಿನ ಮಿಶ್ರಣವನ್ನು ಲಟ್ಟಿಸಿ ಅದರ ಮಧ್ಯ ಪನ್ನೀರ್ ಮಿಶ್ರಣವನ್ನು ಇಟ್ಟು ಲಟ್ಟಿಸಿ ತವಾದ ಮೇಲೆ ಎರಡೂ ಕಡೆ ಬೇಯಿಸಿ. ಈಗ ತಯಾರಾದ ಕುಲ್ಚಾವನ್ನು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ರುಚಿಕರವಾದ ಫಿರ್ಕಿ ಕುಲ್ಚಾ ಟೊಮ್ಯಾಟೊ ಸಾಸ್ನೊಂದಿಗೆ ಸವಿಯಲು ಸಿದ್ಧ. ಅಂಡ್ ಎನಿ ಟೈಮ್ ಮನೇಲಿ ಒಂದು ಪನ್ನೀರ್ ಇದ್ರೆ ಸಾಕು, ಎನಿ ಟೈಮ್ ಅಡುಗೆ ಮಾಡ್ಬೋದು. ಹೌದು, ಬಿಕಾಸ್ ಎಲ್ಲ ಮಾಮೂಲಿ ಇಂಗ್ರೀಡಿಯೆಂಟ್ ಇದ್ದೇ ಇರುತ್ತೆ. ಹೌದು. ಈ ಥರ ಬಿಸಿ ಶೆಡ್ಯೂಲ್ ಇರೋರಿಗೆ ಈ ತರ ಫಾಸ್ಟ್ ಆಗಿ ಮಾಡೋದು ಬೆಟರ್, ಬೆಸ್ಟ್ ಆಕ್ಚುಲಿ. ಎಲ್ಲ ಶಾರ್ಟ್ ಕಟ್ ಅಡುಗೆಗಳೆಲ್ಲ ತಂಗಿಗೆ ಬರುತ್ತೆ, ಎಲ್ಲ ಡೀಟೇಲ್ ಅಡುಗೆಗಳು ಅಕ್ಕನಿಗೆ ಬರುತ್ತೆ. ಸೊ ಯಾವ ಡೀಟೇಲ್ ಅಡುಗೆ ನೀವು ನಮಗೆ ಮಾಡ್ಕೊಡ್ತಾ ಇದ್ದೀರಾ? ನಾವು ಮೂಲತಃ ಹುಬ್ಳಿ ಧಾರವಾಡ ಕಡೆ. ಹೌದು. ಸೊ ಹೀಗಾಗಿ ಈ ಟೈಮಲ್ಲಿ ಕಾಳ ಭಾತ್ ಅಂತ ಮಾಡ್ತೀವಿ. ಅಂದ್ರೆ ಸ್ವಲ್ಪ ಅದು ವಾಂಗಿ ಭಾತ್ ತರಾನೇ, ಬಟ್ ಸ್ವಲ್ಪ ಬೇರೆ ತರ ಮಸಾಲೆ ಆಗ್ಲಿ ಇದಾಗ್ಲಿ ಎಲ್ಲ ಬೇರೆ ತರ. ಅಂದ್ರೆ ದಸರಾ ಟೈಮಲ್ಲಿ ನೀವು ಕಾಳ ಬಾತ್ ಮಾಡ್ತೀರಿ? ಹಾ, ಅದರಲ್ಲಿ ಮಸಾಲೆ ಎಲ್ಲ ಆ ಥರ ಇರೋದ್ರಿಂದ, ಯೂಶಲಿ ದೀಪಾವಳಿ ದಸರಾ ಸ್ವಲ್ಪ ಚಳಿಗಾಲ ಟೈಮಲ್ಲಿ ಬರೋದ್ರಿಂದ ಆ ಮಸಾಲ ಆ ಒಂದು ವೆದರ್ಗೆ ಆ ಒಂದು ಇದಕ್ಕೆ ಸೂಟಬಲ್ ಆಗಿ ಆಗೋ ಥರ ಮಾಡ್ತಾ ಇರ್ತಾರೆ. ಕಾಳ ಬಾತ್ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಬದನೆಕಾಯಿ, ಜೀರಿಗೆ, ಬೆಲ್ಲ, ಕರಿಬೇವು ಸೊಪ್ಪು, ಸಾಸಿವೆ, ನಿಂಬೆ ರಸ, ಲವಂಗ, ಚಕ್ಕೆ, ತುಪ್ಪ, ಅರಿಶಿಣ, ಕೊತ್ತಂಬರಿ ಬೀಜ, ಕೊತ್ತಂಬರಿ ಸೊಪ್ಪು, ಒಣಕೊಬ್ಬರಿ ತುರಿ, ಬಾಸುಮತಿ ಅಕ್ಕಿ, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ನಾವು. ಅದಕ್ಕೊಂದು ಬಾಣಲೆ ತಗೊಳ್ಳೋಣ. ಇದಕ್ಕೆ 1 ಚಮಚ ಎಣ್ಣೆ, ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀನಿ. ಫಸ್ಟ್ ನಾವು ತಗೊಳ್ಳೋದು ಧನಿಯಾ. ದಸರಾ ಬಂತು, ನವರಾತ್ರಿ ಬಂತು ಅಂದ್ರೆ 9 ದಿನಗಳ ಸಡಗರ. ಹೌದು. ಈ 9 ದಿನಗಳಲ್ಲಿ ಒಂದಿನ ಅಷ್ಟಮಿ ಪೂಜೆ ಇರುತ್ತೆ, ಒಂದಿನ ಆಯುಧ ಪೂಜಾ ಇರುತ್ತೆ. ಹೌದು. ಅಂಡ್ ಫೈನಲ್ ಡೇ ವಿಜಯದಶಮಿ. ಆಮೇಲೆ ಈಗ ಎಲ್ಲಾರ ಮನೇಲೂ ಗೊಂಬೆ ಕೂಡಿಸ್ತಾರೆ, ಅವ್ರ ಇವ್ರ ಮನೆಗೆ ಕರೀತಾರೆ, ಅಲ್ಲಿ ಹೋಗ್ಬೇಕು. ನಮ್ಮ ಮನೆ ಕೆಲವೊಬ್ರು ಬರ್ತಾರೆ. ಹುಬ್ಳಿ ಕಡೆ ಎಲ್ಲ ದಸರಾ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ವಿಜಯದಶಮಿ? ಅಲ್ಲಿ ನವರಾತ್ರಿ ಪೂಜಾ ಇರುತ್ತೆ. ಕೆಲವೊಬ್ರ ಮನೇಲಿ ಅದು ವ್ರತ ಅಂತಾನೂ ಇರುತ್ತೆ, ನವರಾತ್ರಿದು. ಅವರು ದೀಪ ನಾಂದಿ ಹಾಕ್ತಾರೆ. ಅದು 10 ದಿನಾನು ಅದು ನಾಂದಿ ಇದು ಆಗದೆ ಇರೋ ಹಾಗೆ ಆಗ್ಬೇಕು. ಓಕೆ ಓಕೆ. ಇದಾದ್ಮೇಲೆ ಜೀರಿಗೆ ತಗೊಳ್ಳೋಣ. ಇದು ಸ್ವಲ್ಪ ಹುರ್ಕೊಂಡ್ರೆ ಸಾಕು? ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದಾದ್ಮೇಲೆ ಒಣ ಕೊಬ್ಬರಿ. ಸಾಧಾರಣ ಈ ಹುಬ್ಳಿ ಧಾರವಾಡ ಕಡೆ ನಮ್ಮ ಹಸಿ ತೆಂಗಿನಕಾಯಿದ್ದು ಬಳಕೆ ಬಹಳ ಕಮ್ಮಿ. ಹೌದು. ಅದು ಏನಿದ್ರು ಈ ಕಡೆ ಜಾಸ್ತಿ, ಅಲ್ಲಿ ಒಣ ಕೊಬ್ಬರಿದು ಪ್ರಾಮುಖ್ಯತೆ ಜಾಸ್ತಿ. ಬಟ್ ನಿಮ್ ಕಡೆ ಮಾಡೋ ಪೇಪರ್ ಅವಲಕ್ಕಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂಚೂರು ಎಣ್ಣೆ ಹಾಕೊಂಡು, ಲವಂಗ, ಒಂಚೂರು ಚಕ್ಕೆ, ಇದು ಆಗಿದೆ. ಇದು ಒಂದು ಸ್ವಲ್ಪ ಆರಿದ ನಂತರ ಮಿಕ್ಸಿಯಲ್ಲಿ ಡ್ರೈ ಪೌಡರ್ ತರ ಮಾಡ್ಕೋಬೇಕು. ಆಗಿದ್ಯಾ? ಹಾ, ಆಗಿದೆ. ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಈ ತರ ಪೌಡರ್ ಮಾಡ್ಕೊಂಡಿದೀವಿ. ಓಕೆ, ಪೌಡರ್ ಮಾಡ್ಕೊಂಡಿದ್ದೀರಿ. ಈ ತರ ಡ್ರೈ ಪೌಡರ್ ಹಾ, ಈ ತರ ಡ್ರೈ ಪೌಡರ್. ನೆಕ್ಸ್ಟ್ ಇವಾಗ ನಾವು ಅನ್ನ ಇದು ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೋಬೇಕು. ಒಂದು ಕುಕ್ಕರ್ ಪಾತ್ರೆ ತಗೊಂಡಿವಿ. ಸಾಸಿವೆ. ಸಿಂಚನ ಅಕ್ಕ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ಹೇಳಿದ್ರಿ. ಹೌದು. ಅವ್ರು ಮಾಡೋ ಯಾವ ಅಡ್ಗೆ ತುಂಬಾ ಇಷ್ಟ ನಿಮ್ಗೆ? ಅವ್ರ ರಸಂ ತುಂಬಾ ಚೆನ್ನಾಗಿ ಮಾಡ್ತಾರೆ.
ತುಂಬಾ ಚೆನ್ನಾಗಿ ಮಾಡ್ತಾರೆ. ರಸಮ್ ಇಸ್ ಸಚ್ ಅನ್ ಆರ್ಡಿನರಿ ಡಿಶ್, ಬಟ್ ಅವ್ರು ರಸಮ್ ಮಾಡಿದ್ರೆ ಅದು ಒಂಥರ ಏನೋ ಸ್ಪೆಷಲ್. ಬಟ್ ರಸಮ್ ಎಲ್ಲೇ ತಿಂದ್ರು ಒಂದೊಂದ್ ಕಡೆ ಒಂದೊಂದ್ ಟೇಸ್ಟ್ ಇರುತ್ತೆ. ಒಬ್ಬೊಬ್ರು ಟೊಮೆಟೊ ಹಾಕಿ ಮಾಡ್ತಾರೆ, ಒಬ್ರು ಬೇಳೆ ಹಾಕಿ ಮಾಡ್ತಾರೆ, ಒಬ್ರು ಕಾಳುಮೆಣಸು ಉಪಯೋಗಿಸ್ಕೊಂಡ್ ಮಾಡ್ತಾರೆ. ನೀವ್ ಹೇಗ್ ಮಾಡ್ತೀರಿ ರಸಮ್? ನಾವು ಪುಡಿ ಮುಂಚೆನೆ ಮಾಡಿ ಜೀರಿಗೆ ಮೆಣಸು, ಮೆಣಸಿನ್ಕಾಯಿ, ಧನಿಯಾ ಅದೆಲ್ಲ ಹುರ್ಕೊಂಡು ಪುಡಿ ಮಾಮೂಲಿ ರಸಮ್ ಪೌಡರ್. ಮಾಮೂಲಿ ರಸಂ ಪೌಡರ್. ಓಕೆ. ಬಟ್ ಏನಂದ್ರೆ ಮತ್ತೆ ಅವ್ರು ಮಾಡ್ತಾರೆ ಅದನ್ನ ಮೇಯ್ನು, ಅದು ಅವ್ರ ಕೈ ರುಚಿ, ಆ ಪುಡಿದು ಮೇನ್ ಅದು ಅಂತ ನನಗನ್ಸುತ್ತೆ. ಹೀಗಾಗಿ ಅದರಿಂದ ಮಾಡೋದ್ರಿಂದ ನಮ್ಗೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಆಗಿದೆ. ಒಂಚೂರು ಅರಿಶಿನ ಪುಡಿ ಹಾಕೋಣ, ಕರ್ಬೇವು ಸೊಪ್ಪು. ಇವಾಗ ಇದಕ್ಕೆ ನಾವು ಬದನೆಕಾಯಿ ತಗೊಂಡಿದ್ದು ಹೆಚ್ಚಿಟ್ಕೊಂಡಿದೀವಿ. ಇದನ್ನ ಗುಂಡು ಬದನೆಕಾಯಿ ಯೂಸ್ ಮಾಡಬೇಕು ಅಂತ. ಬದನೆಕಾಯಿ ಯೂಸ್ ಮಾಡಬೇಕು. ಇದು ಕಾಳ ಭಾತ್ ಅಂತ ಹೇಳೋದ್ರಿಂದ ಇದು ಸ್ವಲ್ಪ ಆಮೇಲೆ ಬೆಂದ ಮೇಲೆ ಕಪ್ಪಾಗುತ್ತೆ. ಇವಾಗ ಅಷ್ಟು ಗೊತ್ತಾಗಲ್ಲ. ಒರಿಜಿನಲ್ ರೆಸಿಪಿ ಪ್ರಕಾರ ಬದನೆಕಾಯಿ ಹಾಕೋದು. ಇವಾಗ ಬೇಕಂದ್ರೆ ನೀವು ದಪ್ಪ ಮೆಣಸಿನಕಾಯಿ ಹಾಕೋಬಹುದು, ಅಥವಾ ಸಣ್ಣಕ್ಕೆ ಹೆಚ್ಚಿ ಮೆಂತೆ ಸೊಪ್ಪು ಹಾಕಿದ್ರೆ ಮೇಥಿ ಭಾತ್ ತರ ಅದನ್ನೂ ಟ್ರೈ ಮಾಡ್ಬೋದು. ಇದರಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನೀವು ಬೇರೆ ಬೇರೆ ಯಾವ ತರಕಾರಿ ಇಷ್ಟ ಆಗುತ್ತೆ ಮಾಡ್ಕೋಬಹುದು. ಇದಾಗಿದೆ. ಇವಾಗ ಅಕ್ಕಿನ ತೊಳೆದಿದ್ದ ಅಕ್ಕಿನ ಇದಕ್ಕೆ ಹಾಕೋಬೇಕು. ಇಲ್ಲಿ ನಾವು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀವಿ. ತಗೊಂಡಿದ್ದೀವಿ. ಇವಾಗ ಮಸಾಲೆ ಮಾಡ್ಕೊಂಡ್ವಲ್ಲ, ಇವಾಗ ನೀರು ಹಾಕೋಣ. ನಿಂಬೆಹಣ್ಣು, ಬೆಲ್ಲ, ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ದಿನ ನಮ್ಮ ಕಾರ್ಯಕ್ರಮದಲ್ಲಿ ಅತ್ತೆ ಸೊಸೆ ಸೀಸನ್ ಮಾಡಿದ್ವಿ. ಇವತ್ತು ಅಕ್ಕ ತಂಗಿ ಅನ್ಸ್ತಾ ಇದ್ದೀರಿ. ಅಂಡ್ ನಾಳೆ ಕೂಡ ರೂಪಶ್ರೀ ಮತ್ತೆ ಅವ್ರ ಅಕ್ಕ ಬರ್ತಿದ್ದಾರೆ. ಸೊ ನನಗೊಂದು ಅವಕಾಶ, ಅಕ್ಕ ತಂಗಿ ಬಾಂಧವ್ಯ ಹೇಗಿರುತ್ತೆ, ಜಗಳ ಹೇಗಾಡ್ತೀರಾ, ಎಷ್ಟು ಕೋಆರ್ಡಿನೇಷನ್ ಇರುತ್ತೆ? ನಾವು ನೋಡ್ತಾನೆ ಇದೀವಿ. ನಿಮ್ದು ಆಕ್ಚುಲಿ ಅತ್ತೆ ಸೊಸೆ ಅಂತಾನೆ ಫೇಮಸ್ ಆಗೋಗಿದೆ ಇದು ಕಾರ್ಯಕ್ರಮ. ಆಕ್ಚುಲಿ ನಾವು ನೋಡಿದಾಗೆಲ್ಲ, ಎಸ್ಪೆಷಲಿ ನಮ್ಮಂತ ಗೃಹಿಣಿಯರಿಗೆ ಈ ಬರೋ ಟೈಮಿಂಗ್ ಕೂಡ ಹೇಗೆ ಅಂದ್ರೆ, ನಾವೆಲ್ಲ ಮುಗಿಸಿ ಸ್ವಲ್ಪ ಮಕ್ಕಳು ಸ್ಕೂಲಿಂದ ಬರೋವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಬರೋದ್ರಿಂದ ಹೊಸದ್ ಕಲಿಯೋದಕ್ಕಾಗ್ಲಿ ನೋಡೋದಕ್ಕಾಗ್ಲಿ ಅದಕ್ಕೂ ಅವಕಾಶ ಚೆನ್ನಾಗಿದೆ ಇದರಲ್ಲಿ. ಟ್ರೈ ಮಾಡ್ತಿರ್ತೀರ ರೆಸಿಪೀಸ್ ಎಲ್ಲ? ಎಷ್ಟೊತ್ತು ಕೆಲವೊಂದೆಲ್ಲ ಟ್ರೈ ಮಾಡಿದೀವಿ. ನನಗೆ ಅಣ್ಣ ಇರೋದ್ರಿಂದ ಅಕ್ಕನ ಬಾಂಧವ್ಯ ಗೊತ್ತಿಲ್ಲ. ಸೊ ಹೌ ಡಸ್ ಇಟ್ ಫೀಲ್ ಟು ಹ್ಯಾವ್ ಅ ಸಿಸ್ಟರ್? ಐ ಮೀನ್ ಎಲ್ಲಾ ಸಂಬಂಧಗಳು ಇರ್ಬೇಕು. ಅಣ್ಣ ಇರ್ಬೇಕು, ತಮ್ಮ ಇರ್ಬೇಕು, ಬಟ್ ಅಕ್ಕ ಇದ್ರೆ ಒಳ್ಳೇದು. ಅಕ್ಕ ತಂಗಿರಿದ್ರೆ ಒಂದ್ ಬೆನಿಫಿಟ್ ಅಂತಂದ್ರೆ, ಒಂದ್ ಡ್ರೆಸ್ ತಗೊಂಡ್ರೆ ಇಬ್ರು ಹಾಕೊಳ್ಳೋ. ಅದೇನೋ ನಿಜ. ಆಮೇಲೆ ನಾವು ಅಕ್ಕ ತಂಗಿ ಅನ್ನೋಕ್ಕಿಂತ ಫ್ರೆಂಡ್ಸ್ ಅನ್ಬೋದು. ಐ ಕ್ಯಾನ್ ಸಿ ದ್ಯಾಟ್, ಬಿಕಾಸ್ ಇಬ್ರು ಆ ಒಂದ್ ಕೋಆರ್ಡಿನೇಷನ್ ಆಗ್ಲಿ, ಇಬ್ರು ತುಂಬಾನೇ ಫ್ರೀ ಆಗಿದ್ದೀರಿ. ಹೌದು. ಕುಕ್ಕರ್ ಏನೋ ಕೂಗಿದೆ, ಈಗ ಕೂಲ್ ಆಗ್ಬೇಕು. ಕೂಲ್ ಆಗೋಷ್ಟರಲ್ಲಿ ಒಂದ್ ಹಾಡು ಹೇಳಿದ್ರೆ ಚೆನ್ನಾಗಿರತ್ತಲ್ವಾ? ಹೌದು ಹೌದು, ಹಾಡ್ಬೇಕು. ಕೂಲ್ ಆಗದ್ ಬೇಗ. ನೀವು ಸಂಗೀತ ಕಲ್ತಿದ್ದೀರಿ, ಹೌದು, ಚೆನ್ನಾಗಿ ಹಾಡ್ತೀರಿ. ನಮಗೋಸ್ಕರ ಅಂಡ್ ಅಷ್ಟಮಿಯ ಸ್ಪೆಷಲ್, ಅದಕ್ಕೋಸ್ಕರ ಏನಾದ್ರೂ ಒಂದ್ ಹಾಡು ಹಾಡ್ಬೇಕು. ಓಕೆ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಕುಕ್ಕರಿಗೆ ಬೇಗ ಕೂಲ್ ಆಗಿರುತ್ತೆ ನೋಡಿ. ಬೇಕಾದ್ರೆ ಹಳೆ ಕಾಲದಲ್ಲಿ ಹೇಳ್ತಾರಲ್ವಾ, ಹಾಡು ಹಾಡಿದ್ರೆ ಬೇಗ ಹಾಲು ಉಕ್ಕುತ್ತೆ, ಹಾಡು ಹಾಡಿದ್ರೆ ಇದಾಗುತ್ತೆ ಅಂತ. ನೋಡಿ, ಹಾಡು ಹೇಳಿದ್ರೆ ಮ್ಯೂಸಿಕ್ ಅಲ್ಲಿ ಏನ್ ಪವರ್ ಇಲ್ಲ ಹೇಳಿ? ಏನಿಲ್ಲ ಹೇಳಿ. ಸೀರಿಯಸ್ಲಿ ನೋಡಿ, ನಾನು ಹೇಳಿಲ್ಲ. ಆಹಾ, ಘಮ ಘಮ ಅಂತದೆ. ಈಗ ಇದು ಮಸಾಲೆ ಎಲ್ಲ ಮೇಲ್ ಬಂದಿರತ್ತೆ. ಈಗ ತುಪ್ಪ ತಗೊಳ್ಳೋಣ ಒಂಚೂರು. ತುಪ್ಪದ ವಾಸನೆನೂ ಘಮ್ ಅಂತ ಇರುತ್ತೆ. ಬಿಸಿ ಇದ್ದಾಗ ತುಪ್ಪ ಕರಗಿ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಇವಾಗ ಇದು ಕಾಳಭಾತ್ ತಿನ್ಲಿಕ್ಕೆ ರೆಡಿ ಆಗಿದೆ. ಕಾಳಭಾತ್ ರೆಡಿ ಆಗಿದೆ. ಸೂಪರ್ ಆಗಿ ಕಾಣ್ತಿದೆ ನೋಡೋದಕ್ಕೆ. ಟೇಸ್ಟ್ ಮಾಡ್ಲಾ? ಮಾಡಿ ಮಾಡಿ. ಇದಕ್ಕೂ ಸೈಲೆನ್ಸ್ ಇವ್ರಿಗೆ ಕೊಡ್ತೇನೆ ಟೇಸ್ಟ್ ಮಾಡ್ಲಿಕ್ಕೆ.
ಆಗೋಯ್ತು ನನಗೆ ಆ್ಯಕ್ಚುಲಿ. ಅಜ್ಜಿದೆ ರೆಸಿಪಿ ಆ್ಯಂಡ್ ನಮ್ಮಲ್ಲಿ ದೊಡ್ಡೋಳ ಅಕ್ಕ, ಸೊ ಕರೆಕ್ಟಾಗಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ತುಂಬಾ ಚೆನ್ನಾಗಾಗಿದೆ. ನಂಗೆ ಆಕ್ಚುಲಿ ಬದನೆಕಾಯಿ ಅಷ್ಟಿಷ್ಟ ಆಗಲ್ಲ, ಬಟ್ ಕಾಳಾಬಾತು ಇವಾಗ ನನ್ನ ಫೇವ್ರೆಟ್ ಆಗುತ್ತೆ. ಓ ವೆರಿ ನೈಸ್. ಸೂಪರ್ ಆಗಿ ಎಕ್ಸ್ಟ್ರಾಡಿನರಿ ಆಗಿದೆ. ಪರ್ಫೆಕ್ಟ್, ಉಪ್ಪು ಖಾರ ಎಲ್ಲ ವೆರಿ ಗುಡ್. ಕಾಳಾ ಬಾತ್ ಮಾಡುವ ವಿಧಾನ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಧನಿಯಾ, ಜೀರಿಗೆ, ಕಾಯಿ ತುರಿ, ಲವಂಗ, ಚಕ್ಕೆ ಹಾಕಿ ಬೇರೆ ಬೇರೆಯಾಗಿ ಹುರಿಯಿರಿ. ನಂತರ ಒಂದು ಕುಕ್ಕರಿಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಸಾಸಿವೆ, ಚಿಟಿಕೆ ಅರಿಶಿನ, ಕರಿಬೇವು, ಹೆಚ್ಚಿದ ದುಂಡು ಬದನೆಕಾಯಿ ಹಾಕಿ ಬಾಡಿಸಿ, ಜೊತೆಗೆ ಅರ್ಧ ಕಪ್ ನೆನೆಸಿದ ಬಾಸುಮತಿ ಅಕ್ಕಿ, ರುಬ್ಬಿದ ಮಸಾಲೆ, ನೀರು, ನಿಂಬೆ ರಸ, ಬೆಲ್ಲ, ಉಪ್ಪು ಹಾಕಿ 3 ವಿಜಲ್ ಕೂಗಿಸಿ. ಈಗ ತಯಾರಾದ ಕಾಳಾಬಾತ್ಗೆ ತುಪ್ಪ ಹಾಕಿ ಕಲಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ಘಮಘಮಿಸುವ ಕಾಳಾಬಾತ್ ಸವಿಯಲು ಸಿದ್ಧ. ಇಬ್ರು ಒಂದೊಂದು ಅಡುಗೆ ಮಾಡ್ಕೊಟ್ರಿ, ಇಬ್ರು ಸೇರಿ ಏನ್ ಅಡುಗೆ ಮಾಡ್ಕೊಡ್ತೀರಿ? ಇವಾಗ ಒಂದು ಹಬ್ಬದ ಇರೋದ್ರಿಂದ ಒಂದು ಸ್ವೀಟು ಮಾಡೋಣ ಅಂತ. ಯಾ ಶ್ಯೂರ್. ಸ್ವೀಟ್ ಒಂದು ಲಾಡು ಮಾಡ್ತೀವಿ. ನಮ್ಮ ಕಡೆ ನಿಮ್ ಕಡೆ ಉಂಡೆ ಲಾಡು ಉಂಡಿ ಅಂತೀವಿ ನಾವು. ನಮ್ಮ ಕಡೆ ಏನ್ ಉಂಡೆ ಮಾಡ್ಕೊಡ್ತಿದ್ದೀರಿ? ನಾವು ಮಾಲದೆ ಉಂಡಿ ಅಂತ ಮಾಡ್ತಾ ಇದೀವಿ. ಮಾಲದಿ ಉಂಡಿ. ಮಾಲದಿ ಉಂಡಿ ಅಂತ. ಮಾಲದಿ ಉಂಡಿದು ಹೈಲೈಟ್ ಏನು ಅಂದ್ರೆ ನಮ್ಮಲ್ಲಿ ಚಪಾತಿ ಉಳಿಯುತ್ತಲ್ಲ, ಹ. ಚಪಾತಿಗಳು ಯೂಶಲಿ ಉಳಿದೇ ಉಳಿಯುತ್ತೆ, ತಿನ್ಲಿಲ್ಲ ಯಾರು ಬಿಡ್ಬೋದು, ಅಥವಾ ಹಿಟ್ಟು ಉಳಿದಿರುತ್ತೆ, ಕಣಕ ಅಂತೂ ಇದ್ದೇ ಇರುತ್ತೆ. ಸೊ ಆ ಹಿಟ್ಟನ್ನ ನಾವು ಚಪಾತಿಯನ್ನ ಮಾಡಿ ಅದರಿಂದ ನಾವು ಉಂಡೆಯನ್ನ ಮಾಡ್ತೀವಿ. ಓಕೆ, ಸೊ ಕಸದಿಂದ ರಸ ತರ. ಹೌದು. ವೇಸ್ಟ್ ಮಾಡದೆ ಅದನ್ನ ನೀವು ಉಪಯೋಗಿಸ್ಕೊಳ್ಳೋದು. ಹೌದು. ಓಕೆ, ಮಾಲದಿ ಉಂಡಿ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಚಪಾತಿ ಹಿಟ್ಟು, ಬೆಲ್ಲ, ಗೋಧಿ ಹಿಟ್ಟು, ಹುರ್ಗಡ್ಲೆ, ಒಣಕೊಬ್ಬರಿ ತುರಿ, ಬಾದಾಮಿ, ಏಲಕ್ಕಿ, ಗಸಗಸೆ, ತುಪ್ಪ. ಓಕೆ, ಮೊದ್ಲೇನ್ ಮಾಡ್ಕೋಬೇಕು? ಮೊದಲು ಚಪಾತಿ ಲಟ್ಸ್ಕೋಬೇಕು ನಾವು. ಫಸ್ಟು ಚಪಾತಿ ಲಟ್ಟಿಸ್ಕೊಬೇಕು. ತವ ಇಟ್ಕೊಳ್ಳೋಣ ಅಷ್ಟೊತ್ತಿಗೆ. ತವ ಇಟ್ಕೊಳ್ಳೋಣ, ಆಮೇಲೆ ಹಿಟ್ಟು ಕೊಡಿ. ಸಿಂಚನಾ ಅವರೇ, ನಿಮ್ಗೆ ಆಕ್ಚುಲಿ ಸಾಕಷ್ಟು ರೆಕಗ್ನಿಷನ್ ಸಿಕ್ಕಿದ್ದು ಅಂತಂದ್ರೆ ಝೀ ಹಿಂದಿ ಸಾರೆಗಮಪ ಅಲ್ಲಿ ಕಾಲೇಜ್ ರೌಂಡ್ ನ ವಿನ್ನರ್ ನೀವು. ಹೌದು. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ತುಂಬಾ ಇದೆ. ಈಗ ಎಲ್ಲ ದಿಗ್ಗಜರನ್ನ ಒಂದೇ ಸಲ ಒಂದೇ ಸ್ಟೇಜ್ ಮೇಲೆ ಮೀಟ್ ಮಾಡೋದು ಅನ್ನೋದು. ಶಾನ್ ಅವ್ರು ಹೋಸ್ಟ್ ಮಾಡ್ತಿದ್ರಲ್ಲ? ಶಾನ್ ಅವ್ರು ಹೋಸ್ಟ್ ಮಾಡ್ತಾ ಇದ್ರು. ಅದೊಂದು, ಮತ್ತೆ ಮ್ಯೂಸಿಕ್ ಅಲ್ಲಿ ನಾವು ಎಲ್ಲ ದಿಗ್ಗಜರನ್ನ ಒಟ್ಟಿಗೆ ಮೀಟ್ ಮಾಡೋ ಒಂದು ಅವಕಾಶ. ಅದ್ರ ನಂತರ ನಾನು ಬೆಂಗಳೂರನ್ನ ಹಾಗೂ ಇಂಡಿಯಾನ ಸಾರೆಗಮ ದುಬೈಯಲ್ಲಿ ಕೂಡ ರೆಪ್ರೆಸೆಂಟ್ ಮಾಡಿ ರನ್ನರ್ ಅಪ್ ಆಗಿದ್ದೆ. ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಲೆಸ್ಲಿ ಲೂಯಿಸ್ ಹಾಗೂ ಹರಿಹರನ್ ಅವರು ಜಡ್ಜಸ್ ಇದ್ರು. ಅವಾಗ್ಲೂ ತುಂಬಾ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಇಂಟರ್ನ್ಯಾಷನಲ್ ಫಸ್ಟ್ ಅಪಿಯರೆನ್ಸ್ ನಂದು. ಇನ್ಯೂಮರಬಲ್ ಎಕ್ಸ್ಪೀರಿಯನ್ಸಸ್. ಬಾಂಬೆ ಬಗ್ಗೆ ಮಾತಾಡ್ತಿದೀವಿ, ಬಾಲಿವುಡ್ ಬಗ್ಗೆ ಮಾತಾಡ್ತಿದೀವಿ. ಸೊ ಒಂದು ಹಿಂದಿ ಸಾಂಗ್ ಹಾಡೋದ್ರೆ ಚೆನ್ನಾಗಿರತ್ತಲ್ವಾ? ಡೆಫಿನೆಟ್ಲಿ. ನನ್ನ ಕರಿಯರ್ ಅಲ್ಲಿ ಫಸ್ಟ್ ಹಾಡು ನಾನು ಕಲ್ತಿದ್ದು ಬೋಲೆರೆ ಪಪಿಹರ. ಆ ಹಾಡನ್ನ ನಮ್ಮ ಸೋದರತೆ ಹೇಳ್ಕೊಟ್ಟಿದ್ರು ನನಗೆ. ಆ ಹಾಡನ್ನೇ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾ. ಬೋಲೆರೆ ಪಪಿಹರ ಪಪಿಹರ, ನಿತ್ ಮನ तरसे नित मन प्यासा, नित मन प्यासा, नित मन परसे, बोले रे पपी हरा, बोले रे पपी हरा, पपी हरा, सावन जो संदेशा लाए, सावन जो संदेशा लाए, बैठी हूँ सावन ले जा
ನಿಮ್ ವಾಯ್ಸ್ ಕೇಳ್ತಿದ್ರೆ ನಾನು ಯಾಕಪ್ಪ ಸಿಂಗರ್ ಆಗ್ಲಿಲ್ಲ, ನಾನು ಯಾಕೆ ಹಾಡೋದು ಕಲೀಲಿಲ್ಲ ಅಂತ ಅಷ್ಟು ಹೊಟ್ಟೆ ಅವ್ರಿಗೆ ಸೀರಿಯಸ್ಲಿ. ಡೆಫಿನೆಟ್ಲಿ ನಿಮ್ಗೂ ಬರ್ಲಿ. ಐ ಆಮ್ ಶೋರ್ ಎಲ್ಲೋ ಒಂದು ವಾಯ್ಸ್ ಇದ್ದೇ ಇರುತ್ತೆ. ಮ್ಯೂಸಿಕ್ ಇಯರ್ ಇದ್ರೆ ವಾಯ್ಸ್ ಇದ್ದೇ ಇರುತ್ತೆ. ಪ್ರತಿಯೊಬ್ರು ಹಾಡ್ತಾರೆ, ನಾನು ಹಾಗೆ ಹಾಡ್ತೀನಿ ಅಷ್ಟೇ. ಇನ್ನಷ್ಟು ಸಕ್ಸಸ್ ನಿಮ್ಮದಾಗ್ಲಿ. ಥ್ಯಾಂಕ್ ಯು. ಈಗ ಒಂಚೂರು ತಣ್ಣಗಾಗ್ಲಿ. ಆರಿದ್ಯಾ? ಹಾ, ಆರಿದೆ. ಇದನ್ನ ಇವಾಗ ಒಂಚೂರು ಮುರ್ಕೊಂಡು ಮಿಕ್ಸಿಗೆ ಹಾಕಿ ಸ್ವಲ್ಪ ಪೌಡರ್ ತರ ಮಾಡ್ಕೋಬೇಕು. ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕಾ? ಹಾ, ಸಾಕು. ನೆಕ್ಸ್ಟ್ ಒಂದು ಬಾಣಲಿ ತಗೊಳ್ಳೋಣ. ಆಮೇಲೆ ಚೂರು ಕರಗ್ತಾ ಇರೋ ಹಾಗೆ ಬೆಲ್ಲ. ಸಿಂಚನಾ ಅವರೇ, ನೀವು ಕುಮಾರ್ ಸಾನ್, ಕವಿತಾ ಕೃಷ್ಣಮೂರ್ತಿ, ಶಂಕರ್ ಮಹಾದೇವನ್, ಶಾನ್ ಇವ್ರಗಳ ಜೊತೆ ಎಲ್ಲ ಕೆಲಸ ಮಾಡಿದಿರಿ. ಹೌದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರಿಂದ ನೀವು ಏನನ್ನು ಕಲ್ತ್ರಿ? ಅವರಿಂದ ಮುಖ್ಯವಾಗಿ ನಾನು ಕಲ್ತಿದ್ದು ಅಂದರೆ ದ ಸಿಂಪ್ಲಿಸಿಟಿ, ಅವರ ಒಂದು ಫೋಕಸ್. ಹಾಗೂ ನಮ್ಮ SP ಸರ್ ಕೂಡ ನಾ ಅವರಲ್ಲೇ ಸೇರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅವರಲ್ಲಿ ಒಂದು ಸಿಂಪ್ಲಿಸಿಟಿ ಇರೋದ್ರಿಂದ ನನಗನ್ಸುತ್ತೆ ದೇ ಡೋಂಟ್ ವೇಸ್ಟ್ ಟೈಮ್ ರಿಗಾರ್ಡಿಂಗ್ ಅದರ್ ಇಶ್ಯೂಸ್. ಅವರ ಒಂದು ಲೈಫಲ್ಲಿ ಮೇನ್ ಏಮು ಮ್ಯೂಸಿಕ್ಕು, ಆ್ಯಂಡ್ ದೇ ಆರ್ ಆಲ್ ಮ್ಯಾರಿಡ್ ಟು ಮ್ಯೂಸಿಕ್. ಆ ಒಂದು ಡೆಡಿಕೇಶನ್ ಏನಿದೆಯಲ್ಲ, ಅದನ್ನು ಕಲಿಯೋಕ್ಕೆ ತುಂಬ ಸಿಗುತ್ತೆ ಇಂಥವ್ರ ಜೊತೆಲ್ಲ ಕೆಲಸ ಮಾಡಿದಾಗ. ಇವಾಗ ಬೆಲ್ಲ ಕರಗಿದೆ, ಇದಕ್ಕೆ ಹುರ್ಗಡ್ಲೆ, ಆಮೇಲೆ ಒಣ ಕೊಬ್ಬರಿ, ಆಮೇಲೆ ಗಸಗಸೆ, ಆಮೇಲೆ ಯಾಲಕ್ಕಿ ಪುಡಿ, ರುಬ್ಕೊಂಡಿರೋವಂಥ ಚಪಾತಿ ಇದನ್ನು ಹಾಕ್ಕೊಳ್ಳೋಣ. ಇವತ್ತು ದುರ್ಗಾಷ್ಟಮಿ ಆದ್ರಿಂದ ಚಾಮುಂಡಿ ಬೆಟ್ಟ, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರುತ್ತೆ. ಹೋಗಿದ್ದೀರಾ ದುರ್ಗಾಷ್ಟಮಿ ಸಮಯದಲ್ಲಿ ಚಾಮುಂಡಿ ಬೆಟ್ಟಕ್ಕೆ? ಹೋಗಿದ್ದೀವಿ. ಆಮೇಲೆ ನಮ್ಮ ಕಡೆ ದಸರಾದಲ್ಲಿ ನಾವು ಬನ್ನಿ ಹಬ್ಬ ಮಾಡ್ತೀವಿ. ನಾವು ಹಿರಿಯವ್ರಿಗೆ ಬನ್ನಿ ಎಲೆ ಅದನ್ನ ಕೊಟ್ಟು ಅದನ್ನ ಬನ್ನಿ ತಗೊಂಡು ಬಂಗಾರದಂತ, ಅಂದ್ರೆ ನಾವು ಬಂಗಾರ ಕೊಟ್ಟಂಗೆ ದಾನ ಮಾಡಿದ್ವಿ. ಮುಂಚೆ ಬಂಗಾರ ಕೊಡ್ತಾ ಇದ್ರು ಅನ್ಸುತ್ತೆ, ಈಗಿನ ಕಾಲದಲ್ಲಿ ಬಂಗಾರ ಕಮ್ಮಿ ಆಗಿರೋದ್ರಿಂದ ಹೋಗಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಕೊಡೋದಂತೂ ದೂರದ ವಿಷಯ. ಕೊಟ್ಟು ಬಂಗಾರದಂಗೆ ಇರ್ಲಿ ಅಂತ ನಾವು ದೊಡ್ಡವ್ರು ಕೊಟ್ಟು ನಮಸ್ಕಾರ ಮಾಡ್ತೀವಿ. ಅವರು ನಾವು ಒಂದಿಷ್ಟು ಕೊಡ್ತೀವಿ, ಅವ್ರು ಅದರಲ್ಲೇ ಒಂದಿಷ್ಟು ಮತ್ತೆ ನಮ್ಗೆ ವಾಪಸ್ ಕೊಡ್ತಾರೆ. ಸಿಂಚನಾ ಅವರೇ, ಮ್ಯೂಸಿಕ್ ನಲ್ಲಿ ಹಾಡುಗಾರ್ತಿರಲ್ಲಿ ಯಾರ್ದು ನಿಮ್ಗೆ ತುಂಬಾ ಇಷ್ಟ? ಗಾಯಕಿ ನಂಗೆ ಆಶಾ ಭೋಸ್ಲೆ ತುಂಬಾ ಇಷ್ಟ. ಓಕೆ. ಆಮೇಲೆ ಜಾನಕಿ ಅಮ್ಮ ತುಂಬಾ ಫೇವ್ರೆಟ್, ಪಿ ಸುಶೀಲಾ ಅವ್ರು ಇನ್ನೂ ಫೇವ್ರೆಟ್. ಹಿಂಗೆ ಯಾರು ಅಂತ ಹೇಳೋಕ್ ತುಂಬಾ ಕಷ್ಟ. ಒಬ್ಬೊಬ್ಬರಲ್ಲಿ ಒಂದೊಂದು ಕ್ವಾಲಿಟಿ. ಆಶಾ ಭೋಸ್ಲೆ ಅವರ ಒಂದು ಸ್ಟೈಲ್ ಆಫ್ ಸಿಂಗಿಂಗ್ ನಂಗೆ ತುಂಬಾ ಇಷ್ಟ. ನಿಮ್ಮ ಇಷ್ಟವಾದ ಸಿಂಗರ್ ಅವ್ರದ್ದು ಯಾವ್ದಾದ್ರು ಒಂದು ಹಾಡು? ಜಾನಕಿ ಅಮ್ಮ ಅವ್ರು ತುಂಬಾ ಇಷ್ಟ. ಓಕೆ, ನನಗೂ ತುಂಬಾ ಇಷ್ಟ. ಆಮೇಲೆ ಬೋಲರಿ ಪಪ್ಪಿ ಹಾಡಿರೋದ್ರಿಂದ ವಾಣಿ ಜಯರಾಮ್ ಅಂತೂ ಡೆಫಿನೆಟ್ಲಿ ಅವ್ರು ತುಂಬಾ ಇಷ್ಟ. ಸೊ ಅವ್ರಿಬ್ರದು ಸೇರಿ ಹಾಡಿರುವಂತ ಹಾಡು ತೆರೆದಿದೆ ಮನೆ. ಓ, ಅದನ್ನ ಹಾಡ್ತೀನಿ ನಾನು. ಆ ಆ ತೆರೆದಿದೆ ಮನೆ ಹೋ ಬಾ ಅತಿಥಿ. ತೆರೆದಿದೆ ಮನೆ ಓ ಬಾ ಅತಿಥಿ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಹೊಸ ಬಾಳನು ತಾ ಅತಿಥಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಿಮ್ಮ ವಯಸ್ಸು. ಏನಕ್ಕಪ್ಪ ನಿಲ್ಲಿಸ್ಬಿಟ್ರು ಅನ್ಸ್ತದೆ ಆಕ್ಚುಲಿ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ದಿವಸದ ಮೇಲೆ ನಾನು ನಮ್ಮ ಅಕ್ಕ ಒಟ್ಟಿಗೆ ಹಾಡೋ ಒಂದು ಅವಕಾಶ ನೀವು ಕೊಡ್ತಾ ಇದ್ದೀರಾ ನಮ್ಗೆ. ಇಲ್ಲಾಂದ್ರೆ ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ನಮಗೆ ಮೀಟ್ ಮಾಡೋ ಅವಕಾಶ ಸಿಗಲ್ಲ. ಒಂದು ಹಬ್ಬಕ್ಕೆ ನಿಮ್ಮ ಒಂದು ಕಾರಣದಿಂದ ನಾವಿಬ್ರು ಸೇರೋ ಒಂದು ಅಡುಗೆ ಮಾಡುವಂತ ಅವಕಾಶ ನೀವು ಕೊಟ್ಟಿದ್ದಕ್ಕೆ ನಮಗೆ ರಿಯಲಿ ಥ್ಯಾಂಕ್ಸ್. ನೀವಿಬ್ರು ಬಂದು ಒಳ್ಳೊಳ್ಳೆ ಹಾಡುಗಳನ್ನ ಹೇಳ್ತಾ ಒಳ್ಳೊಳ್ಳೆ ಅಡುಗೆಗಳನ್ನ ಹೇಳ್ಕೊಡ್ತಿದ್ರಿ. ಥ್ಯಾಂಕ್ ಯು. ಸೊ ಈಗ ಚಪಾತಿದು ಏನದು ಮಾಲ್ದಿ ಉಂಡೆ ರೆಡಿ ಉಂಡಿ ರೆಡಿ ಆಗಿದೆ. ಇದನ್ನ ನಮ್ಮ ತಂದೆಯವರು ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾರೆ.
ಮಾಲದಿ ಉಂಡಿ ರೆಡಿ ಆಗಿದೆ. ಸ್ವಲ್ಪ ಅಂಟುಂಡೆ ತರ ಕಾಣ್ತಿದೆ ಅಲ್ಲ? ಹೌದು 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 ಹೌದು. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ತೇನೆ. ಓಕೆ ಓಕೆ. ನಿಮ್ ತಂದೆಯವ್ರು ಹಾಕಿ ತುಪ್ಪ ಹಾಕೊಂಡು ತಿನ್ನೋದಾ? ಅದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ರುಚಿ ಇರುತ್ತೆ ಅಂತ ನಮ್ಮ ತಂದೆ ಹೇಳ್ತಾರೆ. ಅಂಡ್ ದಸರಾ ಹಬ್ಬಕ್ಕೆ ಅವರ ಮದುವೆ ಆಗಿ 30 ವರ್ಷ ಆಗ್ತಾ ಇದೆ. 30 years. ಸೊ ಅದಕ್ಕೆ ನಾವು ಈ ಡಿಶ್ ನ ನಮ್ಮ ತಂದೆಗೆ ಒಂದು ಫೇವರೇಟ್ ಅಂತ ನಾವು ಡೆಡಿಕೇಟ್ ಮಾಡ್ತಾ ಇದೀವಿ. ಈ ಡಿಶ್ ನ ನಿಮ್ಮ ಶೋ ಮೂಲಕ ಐ ಆಮ್ ವಿಶಿಂಗ್ ಮೈ ಪೇರೆಂಟ್ಸ್. ನಿಮ್ ತಂದೆಯವ್ರಿಗೆ ವಿಶ್ ಮಾಡ್ಬೇಕು. ಹೌದು. ಅಮ್ಮ ಪಪ್ಪ, ಹ್ಯಾಪಿ 30th ಆನಿವರ್ಸರಿ. ಪಪ್ಪ, ನಿಮ್ ಫೇವ್ರೆಟ್ ಮಾಲ್ದಿ ಉಂಡಿ ನಮ್ ಕಡೆಯಿಂದ ನಿಮಗೆ ಡೆಡಿಕೇಶನ್. ಅಮ್ಮ, ನೀನ್ ಮಾಡೋ ಅಷ್ಟು ಚೆನ್ನಾಗಿದೆಯೋ ಅನ್ನೋ ಗೊತ್ತಿಲ್ಲ, ಅದನ್ನ ಮನೆಗೆ ತಗೊಂಡ್ ಬಂದು ನೀನ್ ಟೇಸ್ಟ್ ಮಾಡು. ಥ್ಯಾಂಕ್ ಯು ನವ್ಯ. ನನ್ನ ಕಡೆಯಿಂದನೂ ನಿಮ್ಮ ಅಪ್ಪ ಅಮ್ಮನಿಗೆ 30ನೇ ವರ್ಷದ ಆನಿವರ್ಸರಿಗೆ ಶುಭಾಶಯಗಳು. ಮಾಲದಿ ಉಂಡೆ ಮಾಡುವ ವಿಧಾನ: ಮೊದಲು ಚಪಾತಿ ಹಿಟ್ಟನ್ನು ಲಟ್ಟಿಸಿ ತವಾದ ಮೇಲೆ ಎರಡೂ ಕಡೆ ಬೇಯಿಸಿ ಚಪಾತಿ ಮಾಡಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿದ ಚಪಾತಿಯನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕಿ ಕಾದ ನಂತರ ಬೆಲ್ಲ ಹಾಕಿ, ಬೆಲ್ಲ ಕರಗಿದ ನಂತರ ಹುರುಗಡಲೆ, ಕಾಯಿ ತುರಿ, ಹುರಿದ ಗಸಗಸೆ, ಏಲಕ್ಕಿ, ರುಬ್ಬಿದ ಚಪಾತಿ ಹಾಕಿ ಬೆರೆಸಿ. ಈಗ ಹುರುಗಡಲೆ ಮಿಶ್ರಣವನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಈಗ ರುಚಿಕರವಾದ ಮಾಲ್ದಿ ಉಂಡೆ ಸವಿಯಲು ಸಿದ್ಧ. ಕಾರ್ಯಕ್ರಮಕ್ಕೆ ಬಂದು ಸೂಪರ್ ಆಗಿರೋ ಅಡುಗೆಗಳ ಜೊತೆ ಸೂಪರ್ ಆಗಿರೋ ಸಾಂಗ್ಸು ಹಾಗೆ ಸಾಕಷ್ಟು ವಿಷಯನ ಶೇರ್ ಮಾಡ್ಕೊಂಡ್ರಿ. ಹೇಗನ್ಸ್ತು ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬಾ ಖುಷಿ ಆಯ್ತು. ನನಗೆ ಅಡುಗೆ ಮಾಡೋದನ್ನ ಹೇಳೋದನ್ನ ನಂಗೆ ತುಂಬಾ ಇಷ್ಟ ಅಂತ. ಈ ಕಾರ್ಯಕ್ರಮಕ್ಕೆ ಬರೋದು ಅಷ್ಟೇ ಒಂದು ಆಸೆ ಇತ್ತು, ತುಂಬಾ ದಿವಸದಿಂದ ಒಗ್ಗರಣೆ ಡಬ್ಬಿಗೆ ಬರಬೇಕು ಅಂತ. ದಸರಾಕ್ಕೆ ಬಂದಿರೋದು ತುಂಬಾ ಖುಷಿ ಆಯ್ತು ನನಗೆ. ನಿಮಗೆ ಹೇಗನ್ಸ್ತು? ನಾನು ಅದೇ ಹೇಳಿದೆ, ಇವ್ರಿಗೆ ಕಲಾಕಾರ ಇರೋದ್ರಿಂದ ಆಪರ್ಚುನಿಟಿ ಸಿಗ್ತಾನೆ ಇರುತ್ತೆ. ನಮ್ಮಂಥವ್ರಿಗೆ ಇವ್ರ ಮೂಲಕ ಈ ತರ ಒಂದು ಬರೋ ಒಂದು ಅವಕಾಶ ಸಿಕ್ತು. ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಇಟ್ ವಾಸ್ ಪ್ಲೆಜರ್ ಹ್ಯಾವಿಂಗ್ ಯು ಬೋತ್ ಇನ್ ದ ಶೋ. ಸೇಮ್ ಯು ಸೇಮ್ ಯು. ನಿಮಗೆ ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ನಮ್ಮ ತಂಡದ ಕಡೆಯಿಂದ ಒಂದು ಕಿರು ಕಾಣಿಕೆ. ಹೇನ್ಸ್ ಅಮೆರಿಕಾದ ನಂಬರ್ 1 ಅಪ್ರಿಲ್ ಬ್ರ್ಯಾಂಡ್ ರವರಿಂದ 1000 rupees ಗಿಫ್ಟ್ ವೌಚರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟೀಸ್ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಜ್ಯೂಸರ್. ಥ್ಯಾಂಕ್ ಯು.